ಹೈ ಸ್ಟೂಡೆಂಟ್ಸ್, ಈ ತರ ಫ್ರಾಕ್ಷನ್ ಪ್ರಾಬ್ಲಮ್ಸ್ ಇವಾಗ ಎಲ್ಲ CET ಎಕ್ಸಾಮ್ ಅಲ್ಲಿ ಕೇಳ್ತಾ ಇದಾರೆ. ಸೊ ಇದರಲ್ಲಿ ಏನ್ ಕೇಳಿದಾರೆ ಅಂದ್ರೆ ವಿಚ್ ಇಸ್ ದ ಬಿಗ್ಗೆಸ್ಟ್ ಫ್ರಾಕ್ಷನ್ ಅಂತ ಕೇಳಿದಾರೆ. ಸೊ ಈಸಿಯಾಗಿ ಯಾವ ತರ ಮಾಡೋದು ಅಂತ ನೋಡೋಣ. ಹೌದಾ, ನೀವು ಅಲ್ಲಿ ಕ್ಯಾಲ್ಕುಲೇಟರ್ ಎಲ್ಲ ಏನಿರಲ್ಲ, ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಅಲೌ ಇರಲ್ಲ. ಸೊ ಅದರಿಂದ ಅದನ್ನ ವಿತೌಟ್ ನಿಮ್ ಮೈಂಡ್ ಟ್ರಿಕ್ ಯೂಸ್ ಮಾಡ್ಕೊಂಡು, ಮ್ಯಾಥ್ಸ್ ಟ್ರಿಕ್ ಯೂಸ್ ಮಾಡ್ಕೊಂಡು ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಹೌದಾ, ಸೊ 2/3 ಗೆ ಡಿಫ್ರೆನ್ಸ್ ಏನು 1 ಇದೆಯಾ, 5 ಮತ್ತು 7 ಗೆ ಡಿಫ್ರೆನ್ಸ್ ಎಷ್ಟು 2 ಇದೆಯಾ, 12 ಮತ್ತು 15 ಗೆ ಡಿಫ್ರೆನ್ಸ್ ಎಷ್ಟು 3 ಇದೆಯಾ, 20 ಮತ್ತು 24 ಡಿಫರೆನ್ಸ್ ಅಷ್ಟೇ 4 ಇದೆ. ಕರೆಕ್ಟಾ? ಸೊ ಇಲ್ಲಿ ಮೇಲೆ ಏನ್ ಮಾಡ್ತಾರೆ, ಎಲ್ಲದಕ್ಕೂ ಒಂದೊಂದು 0 ಆಡ್ ಮಾಡ್ಕೋತೀರಾ. ಕರೆಕ್ಟಾ? ಸೊ ನೆಕ್ಸ್ಟ್ ಇದನ್ನ ಡಿವೈಡ್ ಮಾಡ್ತೀರಾ. 1/20 ಮಾಡಿದ್ರೆ ಎಷ್ಟು ಬರುತ್ತೆ, 20/1 ಮಾಡಿದ್ರೆ 20 ಬರುತ್ತಾ. ಆಮೇಲೆ 50/2 ಮಾಡಿದ್ರೆ 25 ಬರುತ್ತಾ. ಸೊ ನೆಕ್ಸ್ಟ್ 120/3 ಮಾಡಿದ್ರೆ ಎಷ್ಟು ಬರುತ್ತೆ, 40 ಬರುತ್ತಾ. ಸೊ ನೆಕ್ಸ್ಟ್ 200/4 ಮಾಡಿದ್ರೆ 50. ಸೊ ಇವಾಗ ನೋಡಿ 20, 25, 40, 50 ಇದರಲ್ಲಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ ಯಾವ್ದು ಬಿಗ್ಗೆಸ್ಟ್ ಅಂತ ಹೇಳಿ. ಯಾವ್ದಪ್ಪ ಬಿಗ್ಗೆಸ್ಟ್? ಇದು 50 ಇಸ್ ಬಿಗ್ಗೆಸ್ಟ್ ಅಂದ್ರೆ ಯಾವ್ದು ಬಿಗ್ಗೆಸ್ಟ್? ಇವಾಗ 20/24 ಈಸಿಯಾಗಿ ಕಂಡು ಹಿಡಿಬಹುದಾ? ಸೊ ಅದರಿಂದ ನಿಮ್ಗೂ ಒಂದು ವರ್ಕ್ ಕೊಡ್ತೀನಿ, ವರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ. ಹೌದಾ, ಇದನ್ನ ವರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಇದರಲ್ಲಿ ಯಾವುದು ಬಿಗ್ಗೆಸ್ಟ್ ಫ್ರಾಕ್ಷನ್ ಅನ್ನೋದು ಕಂಡು ಹಿಡಿ. ಹೌದಾ, ಸೊ ಮೇಲ್ಗಡೆ ನೋಡಿದ್ರಲ್ಲ, ಡಿಮಾರ್ಟ್ ಅಲ್ಲಿ ವೇಕೆನ್ಸಿ ಕಾಲ್ ಇದಾವೆ. ಲೋಕಲ್ ಪಾರ್ಟ್ ಟೈಮ್ ಮಾಡ್ಕೋಬೇಕು, ಒಳ್ಳೆ ಅವಕಾಶ. ಫುಲ್ ಟೈಮ್ ಬೇಕಾದ್ರೂ ಮಾಡ್ಕೋಬಹುದು. ಸ್ಯಾಲರಿನೂ ಅಷ್ಟೇ ಚೆನ್ನಾಗಿರುತ್ತೆ, ಅರೌಂಡ್ 15 ಮೇಲೆ ಬರುತ್ತೆ. ಪಾರ್ಟ್ ಟೈಮ್ ಅತಿ ಮಾಡ್ಕೊಂಡ್ರೆ 15 ಅತಿ ಬರುತ್ತೆ, ಫುಲ್ ಟೈಮ್ ಮಾಡ್ಕೊಂಡ್ರೆ 25 ಬರುತ್ತೆ. ಸೊ ಯಾರಿಗೆ ನೀಡಿದಿಲ್ಲ ಅವ್ರಿಗೆ ಶೇರ್ ಮಾಡಿ.